ಅವ್ರು ಹೆಂಗ್ ಗುಡಿಸ್ತಾರಂದ್ರೆ ಇಲ್ಲಿ ಮಂಜು ಇಲ್ಲಿ ಅವ್ರೆ ಹಿಂಗೆ ಇಲ್ಲಿ ಈ ಗೌರ್ಮೆಂಟ್ ಕೆಲಸದಾರ ಗುಡಿಸ್ತಾರ ಗೊತ್ತಾ? ನಂಗೆ ಸ್ಯಾಲ್ರಿ ಜಾಸ್ತಿ ಕೊಟ್ಟಿಲ್ಲ, ನಾನು ಗುಡ್ಸೋದೇ ಹಿಂಗೆ. ಬರವ ಇಲ್ಲಿ ಹಿಂಗ್ ಗುಡಿಸ್ಬೇಕು ನಾವು, ಹಿಂಗ್ ಬಗ್ಗಿ ಹಿಂಗ್ ಗುಡಿಸ್ತಾರ ಹಿಂಗೆ. ಬರವ ಇಲ್ಲಿ. ಏನ್ ನಿಮ್ಮ ಹೆಸರು? ನಿಮ್ಮ ಹೆಸರು ಹೇಳುವ? ಏನೇನು ಮುಂದ್ರತ್ತ? ಓ ನಮ್ಮ MLA ಹೆಸರು. ಬನ್ನಿಲಿ ಮುಂದ್ರತ್ತಮ್ಮ. ಏನ್ ಕೆಲಸ ಮಾಡೋದು ನೀವು? ಮನೆ ಕೆಲಸ ಹಿಂಗೆ ಮಾಡ್ತೀರಾ? ಮನೆ ಕೆಲ್ಸನೇ ನೀವ್ ಹಿಂಗ್ ಮಾಡ್ಬಿಟ್ರೆ ನಿಮ್ಗೆ ಏನಾದ್ರು ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಹಿಂಗ್ ಮಾಡ್ತೀರಾ ಅನ್ಸುತ್ತೆ. ಹೇಳಿ ಬಂತ ಕಾಸು? ಸೈಡ್ ಬರ್ರೋ. ಬಂತು. ಮುಂದ್ರತ್ ನಮ್ಗ್ ಕಾಸು ಬಂತ? ಯಾವ ಊರು ನಿಮ್ದು? ಇದೇ ಊರಾ? ಹೋಟೆಲ್ ಹಾಕೋದು? ಇಲ್ಲೇ ಹಾಕೋದು. 200 ರೂಪಾಯಿ ಬಂತೆ? ಬಂತ? ಎಷ್ಟು ತಿಂಗಳು ಬಂತು? ಬರಕೈಲಿ ನಾಚ್ಕ ಓಡಿ. ಏನಜ್ಜೆ ಪಿಂಚಿನೆಲ್ಲ ಬಂದ್ವಾ? ಯಾವ ಪಿಂಚಣಿ ಹೋಗ್ತದಪ್ಪ? ದುಡ್ಡು ಹೋಗ್ತದೆ. ಬರಲ್ವಾ ದುಡ್ಡು? ಯಾವ್ದಿರಲ್ಲ ನೈನಾ ಬರೋದಮ್ಮ. ಎಲ್ಲಿ ಬರ್ತದೆ ನಮಗೆ? ಪಿಂಚಣಿ ಇಲ್ಲ, ಯಾವ್ದೆಲ್ಲ 800 ರೂಪಾಯಿ ಕೊಡ್ತಾ ಇದ್ರು. ಈಗ 1 ವರ್ಷದಿಂದ ಲಾಕ್ ಮಾಡ್ಬಿಟ್ರು. ರೇಷನ್ ಕಾರ್ಡ್ ಇಲ್ಲ, ಪಿಂಚಣಿ ಇಲ್ಲ. ಮತ್ತೆ ಎಲ್ಲಿ ಓಟ್ ಹಾಕೋ ಅಂತ ಮಾತ್ರ ಬರ್ತಾರೆ. ಹೌದವಾ? ಆದ್ರೆ ಇನ್ನೇನ್ ಮಾಡೋದು? ನಮಗೆ 72. 1 ರೂಪಾಯಿ ಬಂದಿಲ್ವಾ? 1 ರೂಪಾಯಿ 1 ವರ್ಷ ಆಯ್ತು ಬಂದೇ ಇಲ್ಲ. 800 ರೂಪಾಯಿ ಕೊಡ್ತಾ ಇದ್ರು, ಅದು ಇಲ್ಲ, ಬರ್ತಾನೆ ಇಲ್ಲ. ಮತ್ತೆ ರೇಷನ್ ಕಾರ್ಡ್ ಇಲ್ಲ. ಮತ್ತೆ ಇನ್ನೇನು ಓಟ್ ಹಾಕೋ ಅಂತ ಹಾಕಿಸ್ಕೊಂಡು ಹೋಗ್ತೀರಾ? ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಮತ್ತೆ ಯಾವ್ದು ಇಲ್ಲ, ರೇಷನ್ ಕಾರ್ಡೇ ಕೊಟ್ಟಿಲ್ಲ ಅವರು. ರುಕ್ಮಣಮ್ಮ ಅಂತ. ರುಕ್ಮಣಮ್ಮ ನೀವೇನ್ ಶ್ರೀಮಂತರಲ್ಲಿ ಬಡವ್ರೆ. ಕೊಟ್ಟೇ ಇಲ್ಲ ಅವರು, ಕೊಡ್ಲಿಲ್ಲ. ಏನ್ ಮಾಡೋದು? 2000 ಹಾಕಿರೋದು ಕೆಂಪ್ ಕಾರ್ಡೇ ಬಂತು, ಅದಕ್ಕೇನ್ ಕೊಡ್ತಾರೆ? ಮತ್ತೆ 800 ರೂಪಾಯಿ ಬತ್ತಾಯ್ತು, ಅದು ಇಲ್ಲ. ಮತ್ತೆ ರೋಡ್ ಮಾತ್ರ ಹಾಕ್ಸ್ಕೊಂಡು ಹೋಗ್ತಾರೆ. ಎಲ್ಲಾ ರೇಷನ್ ಜಾಸ್ತಿ ಮಾಡ್ಬಿಟ್ರು. ನಿಮ್ಗೆ ಹಂಗಾರೆ ಹಸಿರು ಕಾರ್ಡ್ ಕೊಡ್ಲೇ ಇಲ್ಲ? ಮೋಸ ನೀವೆಲ್ಲ ನೀವು ಇದೆಲ್ಲ ಮಾಡ್ತಿರಲ್ಲ. MLA ಕೇಳಿ, ಹೊಸದವ್ರಿಗೆ ಯಾಕೆ ಹಿಂಗ್ ಮೋಸ ಅದಕ್ಕೆ ನಮ್ಮ ಹತ್ರ ಹೇಳ್ಸ್ಕೊಂಡೋಗಿ ನೀವು ಮಾಡ್ಬೇಕಲ್ಲ. ನೋಡ್ಲಿ ಬಿಡು ಸಿದ್ದರಾಮಣ್ಣ, ನೋಡ್ಲಿ ಬಿಡು ಸಿದ್ದರಾಮಣ್ಣಗೆ ಓಟ್ ಹಾಕಿರೋದು. ಸಿದ್ದರಾಮಣ್ಣ ಮೋಸ ಮಾಡಿದ್ರಲ್ಲ, ಇನ್ನೇನ್ ಮಾಡಿದ್ರು? ಹೆಂಗೆ ಮೋಸ ಮಾಡಿದ್ರೆ? ಓಟ್ ಹಾಕ್ಸ್ಕೊಂಡು ಮೋಸ ಮಾಡಿದ್ರಲ್ಲ, ಮಾಡಿದ್ನೇನು? ಪಿಂಚಣಿ ಇಲ್ಲ, 72 ವರ್ಷ ಆಯ್ತು. ರೇಷನ್ ಕಾರ್ಡ್ ಅಲ್ಲಿ ಏನು ಓಟ್ ಮಾತ್ರ ಬಂದ್ ಅಂತ ಮಾಡ್ರಿ, ಇದ್ ಮಾಡ್ರಿ ಅಂತಾರೆ. ಏನ್ ಮಾಡಿದ್ರು? ಹಂಗಾರೆ ಓಟ್ ಹಾಕ್ಸ್ಕೊಂಡ್ಬಿಟ್ಟು ಸಿದ್ದರಾಮಣ್ಣ ಅಷ್ಟೇ ಹಾಕ್ಸ್ಕೊಂಡ್ ಮಾಡಿದ್ರು. ಮೋಸ ಮಾಡ್ಬಿಟ್ಟೇನ್ರಿ ಸಿದ್ದರಾಮಣ್ಣ ನಮ್ಮಜ್ಜಿಗೆ? ಯಾಕೆ ಮಾಡಿಲ್ಲ? ಇಲ್ಲಿ ಬಂದು ಸುಮಾರು 50-60 ವರ್ಷ ಆಯ್ತು, ಇಲ್ಲೇ ಇದ್ದೀರಿ. ಇನ್ನೇನ್ ಮಾಡೋದು? ಬರವಿಲ್ಲ ಸೋಮವಂಗೆ ಯಾವ ಪ್ರಾಬ್ಲಮ್ ಗೊತ್ತಾಗಿಲ್ಲ. ಬರಬೇಲೆ ವಾ ಬರ ಕನ್ನಡ ಬರಲ್ಲ. ಕನ್ನಡ ಬರಲ್ಲ. ವಾ ಸ್ವಾಮಿ, ನಮ್ದು ಆಂಧ್ರ ಗುಲ್ಬರ್ಗ ಕಾಲೋನಿ ಒಳಗೆ ಇದ್ರಿ ನೀವು. ಕನ್ನಡ ಬರಲ್ವಾ? ಯಾಕೆ ಕನ್ನಡ ಕಲೀಲಿಲ್ವಾ? ಇಲ್ಲೆಲ್ಲ ಓಸು ಮಂದಿ ಕನ್ನಡದವ್ರಲ್ಲ ಇದಾರಲಕ್ಕ. ಬರಲ್ವಾ? ಬಾಳ ಅನ್ಯಾಯ ಬಿಡಾಕಾಯ್ದ. ನೀ ಕನ್ನಡ ಕಲಿಬೇಕ. 8 ವರ್ಷ ಆತಿಲ್ ಬಂದ? ನಾವ 10 ವರ್ಷ ಆಯ್ತು. 10 ವರ್ಷ ಆತು. ಕನ್ನಡ ಇಲ್ಲ, ತೆಲುಗು ಮಾತ್ರ. అందరికి ನಮಸ್ಕಾರ. ಬರಲಾ? ಸಿದ್ದರಾಮಣ್ಣನ ಕಾಸು ಬರುತ್ತಾ? 200 ರೂಪಾಯಿ ಬರಲ್ವಾ? ಬೇಡ ಬಿಡಿ ನಿಮಗೆ ಬರೋದು. ನಮಸ್ಕಾರ ಮೇಡಮ್. ಏನ್ ನಿಮ್ಮ ಹೆಸರು? ಸರಸ್ವತಿ. ಏನ್ ನಿಮ್ಮ ಪ್ರಾಬ್ಲಮ್ ಏರಿಯಾದಲ್ಲಿ? ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಏರಿಯಾದಲ್ಲಿ, ಎಲ್ಲ ಚೆನ್ನಾಗಿದೆ. ಒಳ್ಳೆ ದೊಡ್ಡ ಮನೆ ಕಟ್ಕೊಂಡು ಚೆನ್ನಾಗಿದ್ರಿ. ಏನು ದೊಡ್ಡ ಮನೆ ಕಟ್ಕೊಂಡ್ರೆ ಏನು? ಇವಾಗ ನೀರು ರೋಡು ಕರೆಂಟ್ ತಾನೇ ಬೇಕಾಗಿರೋದು. ಎಲ್ಲ ಮಾಡ್ಕೊಟ್ಟಿದಾರಲ್ಲ. ಯಾರು ಮಾಡ್ಕೊಟ್ಟಿರೋದು? ಸತೀಶ್ ರೆಡ್ಡಿ ಅವ್ರು ಮಾಡ್ಕೊಟ್ಟಿರೋದು. ಹೌದಾ? ಸತೀಶ್ ರೆಡ್ಡಿ ಅವರೆಲ್ಲ ಮಾಡ್ಕೊಟ್ಟವ್ರ? ಹೌದು, ಸತೀಶ್ ರೆಡ್ಡಿ ಮಂಜುನಾಥ್ ರೆಡ್ಡಿ ಅವ್ರು ಮಾಡಿರೋದು. ಓ ಪರವಾಗಿಲ್ಲ, ಹಂಗಾರೆ ಏನ್ ಪ್ರಾಬ್ಲಮ್ ಇಲ್ಲ. ಏನ್ ಪ್ರಾಬ್ಲಮ್? ಓಕೆ, ಈಗ ಎಲ್ಲ ರೇಟ್ ಎಲ್ಲ ಜಾಸ್ತಿ ಹೋಯ್ತಲ್ವಾ? ಅದು ಮಾಡೋದು ಕಾಂಗ್ರೆಸ್ ಅವ್ರಲ್ವಾ? ಏನ್ ಹೇಳ್ತೀರಾ ಅದಕ್ಕೆ? ಕಾಂಗ್ರೆಸ್ ಬರ್ಬಾರ್ದಾಗಿತ್ತು, ಬಿಜೆಪಿ ಬರ್ಬೇಕಾಗಿತ್ತು. ಕಾಂಗ್ರೆಸ್ ಬರ್ಬಾರ್ದಾಗಿತ್ತ? ಬಿಜೆಪಿ ಬಂದಾಗ್ಲೂ ಅದೇ ಗೋಳು ಅಂತಾರಲ್ಲ. ಯಾಕೆ ಗೋಳು ಅಂತಾರೆ? ಮಾಡ್ತಾರಲ್ಲ. ಮೋದಿ ಅವ್ರು ಮಾಡ್ತಾ ಇಲ್ವಾ? ಎಲ್ಲೆಲ್ಲಿ ಇರೋದೆಲ್ಲ
ನಮ್ಮ ಹಿಂದೂದು ದೇವಸ್ಥಾನ ಎಲ್ಲ ಇದ್ ಮಾಡಿ ಈಗ ಮೋದಿನ ಮೊನ್ನೆ LPG ಗ್ಯಾಸ್ ಎಲ್ಲ ಜಾಸ್ತಿ ಮಾಡ್ಬಿಟ್ರಲ್ಲ, ಅದು ಜಾಸ್ತಿ ಮಾಡಕ್ ಕೇಳಿರೋದು ಕಾಂಗ್ರೆಸ್ ಅವ್ರ ತಾನೆ, ಕಾಂಗ್ರೆಸ್ ಅವ್ರ ತಾನೆ. ಇವ್ರು ಅವ್ರಿಗೆ ಹೇಳಕ್ಕಾಗುತ್ತಾ? ಸೆಂಟ್ರಲ್ ಸೆಂಟ್ರಲ್ ಹೇಳಕ್ಕಾಗತ್ತೆ. ನಮ್ಮ ಏರಿಯಾದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ನಮ್ಗೆಲ್ಲ ಅನುಕೂಲ ಇದೆ. ನೀರ್ದು ಎಲ್ಲ ಕಾವೇರಿ ನೀರು ಹಾಲಿನ ರೇಟ್ 4 ರೂಪಾಯಿ ಜಾಸ್ತಿ ಆಗೋಯ್ತು. ಆಗಿದೆ, ಏನ್ ಮಾಡ್ಬೇಕು? ತಗೊಳ್ಳೇಬೇಕು, ಕುಡಿಲೇಬೇಕಲ್ವಾ? ಕುಡಿಲಾರ್ದೆ ಇರಕ್ಕಂತೂ ಆಗೋದಿಲ್ವಲ್ಲ. ಹಂಗೆ ಓಕೆ ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ನಮಸ್ಕಾರ ಕನಕ. ಏನ್ ನಿಮ್ಮ ಹೆಸರು? ದೊಡ್ಡಕ್ಕ. ಕಾಸು ಬಂದೈತೆ, ಅದಕ್ಕೆ ಈ ಪಟ್ಟಿ ಖುಷಿ. 200 ರೂಪಾಯಿ ಯುಗಾದಿಗೆ ಹಾಕ್ಬಿಟ್ಟವ್ರೆ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ರೇಣಮ್ಮ ಅಂತ. ರೇಣಮ್ಮ. ರೇಣಮ್ಮ, ಇದೇ ಏರಿಯಾ ನಿಮ್ದು? ನಾವು ಮತ್ತಿಕೆರೆಯಲ್ಲಿ ಇರೋದು ಇದಲ್ಲ. ಇದಲ್ವಾ? ಅಲ್ಲ, ಇಲ್ಲಿ ಇಲ್ಲಿ ನಮ್ಮ ಮೈದ್ನೇ ಇರೋದು. ಹೌದಾ? ನೆಂಟ್ರ ಮನೆಗೆ ಬಂದಿದ್ರಾ? ನಿಮ್ದು ಯಾವ್ರು? ನಮ್ದು ಯಾದಗಿರಿ. ಯಾದಗಿರಿ ಏನ್ರಿ ನೀವು? ಅದಕ್ಕೆ ಗುಲ್ಬರ್ಗದ ಮಂದಿ ನೋಡಾಕ್ ಬಂದಿದ್ರಿ? ರೊಕ್ಕೆಲ್ಲ ಬಂದೂರಿ ನಮ್ಗೆ. ನಿಮ್ ಮತ್ತಿಕೆರೆ ಒಳಗೆ ಆರಾಮಿದ್ರಿ ನೀವು? ಆರಾಮಿದ್ವಿ. ಬಿಡ್ರಿ ಹಂಗಾರೆ, ಬಿಡ್ರಿ ಆತ. ನಮ್ಗೆ ಈ ಪ್ರಾಬ್ಲಮ್ ಕೇಳ್ತೀವಿ ನಾವು. ನಮಸ್ಕಾರ ರೀ ಅಕ್ಕರ. ಏನ್ ನಿಮ್ ಹೆಸರು? ನಮ್ಮ ಹೆಸರು ಸರೋಜಮ್ಮ. ಸರೋಜಮ್ಮ. ಮುಂದ ಮುಂದೆ ಏನ್ ಈಗ ಸಾಲ ಆಗ್ಯದ, ಬಂದಿ ದುಡ್ಯಾಕ. ಮತ್ತೀಗ ಏನ್ ನಮ್ಗೆ ಯಾರು ಏನ್ ಸಹಾಯ ಮಾಡ್ತಾರ ಸರ್ಕಾರ? ಏನ್ ಮಾಡೋದು? ಮಾಡಕ್ ಕುಂತಾರಲ್ಲ ಸರೋಜಮ್ಮ, ಹೆಣ್ಮಕ್ಳಿಗೆ 200 ಫ್ರೀ, ನಮ್ಗೆ ಫ್ರೀ. ನಮ್ಗೇನ್ ಮಾಡೇ ಇಲ್ಲ ಇನ್ನ. ನಮ್ ಏನಂತಮ್ಮ? ನಮ್ಗೆ ಕೊಡ್ತಾವ್ರಿ, ಇನ್ಯಾರು ಕೊಡ್ತಾವ್ರಿ ಹೆಂಗೆ ಅಂತ ಒಂಚೂರು ಅರ್ಥ ಮಾಡಿಸ್ಬಿಡು. ಯಾರು ನಮ್ಮ ಅವ್ವರೇನ್ರಿ ಅವ್ರ? ಯಾರು? ನಮ್ಮಮ್ಮ. ಅಮ್ಮರ ನಿಮ್ಮ ಅಮ್ಮರಿಗೆ ಅರ್ಥ ಮಾಡಿಸ್, ಹೆಂಗ್ ನಮ್ದು ನಮ್ಗೆ ಕೊಡ್ತಾರಂತ. ಯಾರು? ನಮ್ಮ ಟ್ಯಾಕ್ಸ್ ಕಟ್ತೀವಲ್ಲ ನಾವು, ಅರ್ಧ ದುಡ್ಡು ಯಾರು ಕೊಡ್ತೀರಿ? ಪ್ರತಿಯೊಂದ್ರ ಮೇಲೆ ಕಟ್ತೀವಲ್ಲ, ಅದರಿಂದಾನೆ ಕೊಡ್ತಿರೋದು ಅವರು. ನಿಮ್ ದುಡ್ಡು ನಿಮ್ಗೆ ಕೊಡಕತ್ತಾರನ್ರಿ? ಮತ್ತೆ ಏರಿಯಾ ಒಳಗೆ ಏನ್ ಪ್ರಾಬ್ಲಮ್ ಐತೆ? ನಾನೇ ಇಲ್ಲಿರಲ್ಲ, ನಮ್ಗೆ ಗೊತ್ತಿಲ್ಲ ಇದ್ರಲ್ಲಿ. ನೀ ಎಲ್ಲಿರ್ತಿ? ನಮ್ದು ಆ ಕಡೆ ಸೈಡ್ ಇರ್ತೀವಿ. ಆ ಕಡೆ ಸೈಡ್? ಆ ಕಡೆ ಸೈಡ್ ಬ್ಯಾರಿ, ಈ ಕಡೆ ಸೈಡ್ ಬ್ಯಾರಿನಾ? ಎಲ್ಲ ಗುಲ್ಬರ್ಗ ಕಾಲೋನಿನೇ. ನಮ್ದು ಯಾದಗಿರಿಯಲ್ಲಿ ಇರ್ತೀವಿ ನಾವು ಜಾಸ್ತಿ. ನೀ ಅಲ್ಲಿರ್ತೀನಾ? ಹೊಂಡ್ ಮತ್ತ ಅವ್ವ ಏನೈತಿ ಇಲ್ಲಿ ಪ್ರಾಬ್ಲಮ್? ಏನಿಲ್ರಿ ಸರ್. ಖರೆ ಹೇಳ್ರಿ. ಓ ಖರೆ ಹೇಳ್ರಿ. ಏನ್ ಇರೋ ಪ್ರಾಬ್ಲಮ್ ಏನೈತ? ಅದು ಕಡಾ ಪಡ ಅಂತ ಹೇಳ್ಬಿಡ್ಬೇಕಿಲ್ಲ. ನೀರ್ ಬರ್ತಾವು, ಮಳೆ ಬಂದ್ರೆ ಹೆಂಗ, ರೋಡ್ ಸರಿ ಐತ್ರಿ, ಡ್ರೈನೇಜ್ ಹೆಂಗ್ ತುಂಬ ಐತ್ರಿ, ಗಟ್ರ ಕಟ್ ಐತ್ರಿ, ಎಲ್ಲ ಹೇಳ್ಬೇಕ. ನೀವ್ ಹೇಳ್ರಿ. ಹೇಳ್ರಿ ಹೇಳ್ರಿ ಹೇಳ್ರಿ. ಸ್ವಂತ ಮನೆ ಬಾಡಿಗೆ ಮನೆ ನಿಮ್ದು ಯಾವ್ರ? ನಮ್ದು ಯಾದಗಿರಿ. ಯಾದಗಿರಿ ಏನ್ರಿ? ಆದ್ ಬಿಡ್ರಿ, ಸರಿ ಮುಂದೆ ಕೇಳೋ. ಅಜ್ಜಿ, ಅಯ್ಯೋ ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ? ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ ಇಲ್ಲಿ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ, ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 2000 ನಂದೇ ಹೊಂಟೈತು. ನಿಲ್ಲು ಮೇಲೆ ನೀ ಬಾರಿ ಐಟ್ ಅದಲ್ಲ ಮಾರೇ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.